ಮಾತೆತ್ತಿದ್ರೆ ಮನೆಗೆ ಹೋಗಿದ ತಕ್ಷಣ ಅಮ್ಮ ಎಲ್ಲಿ ಅಂತಾನೆ ಕೇಳ್ತಾರೆ. ಬಟ್ ಹೆಣ್ಮಕ್ಳು ವಿಷಯದಲ್ಲಿ ಉಲ್ಟಾ ಅದು. ಹೆಣ್ಮಕ್ಳೆಲ್ಲ ಅಪ್ಪಂದ್ರನ್ನ ಜಾಸ್ತಿ ಇಷ್ಟಪಡ್ತಾರೆ. ನಮ್ಮಪ್ಪ ಬಡವನೇ ಇರ್ಲಿ ಶ್ರೀಮಂತನೇ ಇರ್ಲಿ ನನಗೆ ರಾಜನೇ. ನಮ್ಮಪ್ಪ ಹಣದಾಗೆ ಬಡವ ಆಗಿರ್ಬೋದು ಆದ್ರೆ ಗುಣದಾಗೆ ಸಾಹುಕಾರ. ವಾವ್. ಆಕ್ಚುಲ್ ಆಗಿ ಹೆಂಗಿರೋದು ಪ್ರಪಂಚ ಅಂದ್ರೆ ಅದ್ ಯಾಕ ಗೊತ್ತಿಲ್ಲ, ಕೆಲವರಂತೂ ಅಪ್ಪ ಮಕ್ಳು ಮಾತಾಡಲ್ಲ ಗುರು. ಅಂದ್ರೆ ಗಂಡು ಮಕ್ಳ ಜೊತೆ ಅಪ್ಪಂದ್ರು ಕ್ಲೋಸ್ ಇರಲ್ಲ. ಮಗ ತಪ್ಪು ಮಾಡ್ದ ಅನ್ಸಿದ್ರೆ ತಿದ್ದಬೇಕು, ದೂರ ಇಡಬಾರ್ದು. ಮಾತೆತ್ತಿದ್ರೆ ಮನೆಗೆ ಹೋಗಿದ ತಕ್ಷಣ ಅಮ್ಮ ಎಲ್ಲಿ ಅಂತಾನೆ ಕೇಳ್ತಾರೆ. ಬಟ್ ಹೆಣ್ಮಕ್ಳು ವಿಷಯದಲ್ಲಿ ಉಲ್ಟಾ ಅದು. ಹೆಣ್ಮಕ್ಳೆಲ್ಲ ಅಪ್ಪಂದ್ರನ್ನ ಜಾಸ್ತಿ ಇಷ್ಟಪಡ್ತಾರೆ. ಅಕಸ್ಮಾತ್ ಆ ದೇವ್ರು ಪ್ರತ್ಯಕ್ಷ ಆಗಿ ನಿನಗೇನ್ ಬೇಕು ಅಂತ ಕೇಳಿದ್ರೆ ನನಗ ಅಪ್ಪನ ಆಸ್ತಿ ಬೇಕು ಅಂತ ಕೇಳಲ್ಲ, ಅಪ್ಪ ಅನ್ನೋ ಆಸ್ತಿ ಬೇಕು ಅಂತ ಕೇಳ್ತೀನಿ. ಅಪ್ಪಂದ್ರು ಗಂಡು ಮಕ್ಳಿಗೆ ಜಾಸ್ತಿ ಬುದ್ಧಿವಾದ ಹೇಳೋದ್ ಜಾಸ್ತಿ. ಅಂದ್ರೆ ಜೀವನ ಕಷ್ಟ ಇರುತ್ತೆ, ಮುಂದೆ ಲೈಫ್ ಸೆಟಲ್ ಮಾಡ್ಕೊಳ್ಳಿ ಇವನು ಅಂತ ಪದೇ ಪದೇ ಲೈಫ್ ಬಗ್ಗೆ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಅದು ಗಂಡ್ ಮಕ್ಳಿಗೆ ಇಷ್ಟ ಆಗಲ್ಲ. ಒಟ್ಟಿನಲ್ಲಿ ಗಂಡು ಮಕ್ಳು ಅಪ್ಪನ್ನ ಇಷ್ಟಪಡೋದು ಕಮ್ಮಿ. ಇಲ್ವೇ ಇಲ್ಲ ಅಂತ ಹೇಳ್ತಿಲ್ಲ ನಾನು, ನೀವು ಅದನ್ನ ಮೇಲೆ ಕೆಟ್ಟದಾಗ ಕಾಮೆಂಟ್ ಮಾಡಕ್ ಶುರು ಮಾಡ್ಬೇಡಿ. ಅಂದ್ರೆ ಅಪ್ಪಂದ್ರು ಗಂಡ್ ಮಕ್ಳಿಗೆ ಮಾತ್ರ ಜಾಸ್ತಿ ಬೈಯೋದು ಹೊಡಿಯೋದು, ಹೆಣ್ಮಕ್ಳಿಗೆ ಜಾಸ್ತಿ ಮುದ್ದು ಮಾಡೋದು ಆತರ ಮಾಡ್ತಾರ? ಅಥವಾ ಅಮ್ಮಂದ್ರು ತಪ್ಪ? ಅಮ್ಮಂದ್ರು ಗಂಡ್ ಮಕ್ಳಿಗೆ ಮಾತ್ರ ಜಾಸ್ತಿ ಮುಚ್ಚೋದು ಪ್ರೀತಿಸೋದು ಮಾಡಿ ಹೆಣ್ಮಕ್ಳಿಗೆ ಜಾಸ್ತಿ ಬೈಯೋದು ಹೊಡಿಯೋದು ಮಾಡ್ತಾರ? ಅಮ್ಮಂದು ತಪ್ಪಿರುತ್ತಾ ಅಪ್ಪಂದು ತಪ್ಪಿರುತ್ತಾ ಇದ್ರಲ್ಲಿ, ಅಥವಾ ಮಕ್ಳದೇ ತಪ್ಪಿರುತ್ತಾ? ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ.